ಮಂಡ್ಯ ಲೋಕಸಭಾ ಕದನದಲ್ಲಿ ಹಾಲಿ ಸಂಸದೆ ಸುಮಲತಾ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಸಸ್ಪೆನ್ಸ್ ಸಸ್ಪೆನ್ಸ್ ಸಸ್ಪೆನ್ಸ್. ಸುಮಲತಾ ಅವರ ಭೇಟಿಗೆ ಮುಂದಾಗ್ತಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಮಂಡ್ಯದಲ್ಲಿ ಬೆಂಬಲ ಕೋರೋಕೆ ಸುಮಲತಾ ಅವರ ಮನೆಗೆ ಅಥವಾ ಅವರ ಭೇಟಿಗೆ ಮುಂದಾಗ್ತಾ ಇದ್ದಾರೆ. ನಿನ್ನೆಯಷ್ಟೇ ಬೆಂಬಲಿಗರ ಸಭೆಯಲ್ಲಿ ಅಗೇನ್ ಸುಮಲತಾ ಅವರು ಮಂಡ್ಯ ಬಿಡಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಈ ಬೆನ್ನಲ್ಲೇ ಇವತ್ತು ಸುಮಲತಾ ಅವರನ್ನ ಭೇಟಿ ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಬೆಂಗಳೂರಿನ ಜೆಪಿ ನಗರದ ಸುಮಲತಾ ಅವರ ನಿವಾಸಕ್ಕೆ ಮಧ್ಯಾಹ್ನ ಕುಮಾರಸ್ವಾಮಿ ಇದೀಗ ಅಲ್ಲಿನ ಅಭ್ಯರ್ಥಿ, ಮಂಡ್ಯದ ಅಭ್ಯರ್ಥಿ ಭೇಟಿಯಾಗೋ ಸಾಧ್ಯತೆ ಇದೆ. ಶುಕ್ರವಾರವಷ್ಟೇ ವಿಜೇಂದ್ರ ಅವರು ಕೂಡ ಸುಮಲತಾ ಅವ್ರನ್ನ ಮಾತಾಡಿಸ್ಕೊ ಬಂದಿದ್ರು. ಉನ್ನತ ಸ್ಥಾನಮಾನಗಳ ಭರವಸೆಯನ್ನ ವರಿಷ್ಠರು ಕೊಟ್ಟಿದ್ದಾರೆ. ನಾವು ನಿಮ್ಮ ಪರವಾಗೇ ಇರ್ತೀವಿ, ಇದೊಂದ್ಸಲ ನೀವು ಮೈತ್ರಿಗೆ ಸಪೋರ್ಟ್ ಮಾಡಿ, NDAಗೆ ಸಪೋರ್ಟ್ ಮಾಡಿ ಅನ್ನೋ ರೀತಿಯಲ್ಲಿ. ಹೀಗಿರುವಾಗ ಏನಾಗಿರುತ್ತೆ ನಿರ್ಧಾರ ಅನ್ನುವಂಥದ್ದು ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾರೆ. ಬೆಂಬಲಿಗರ ಸಭೆಯ ನಂತರ ಹೇಳ್ತೀನಿ ಎಂದಿದ್ದಾರೆ. ಬಟ್ ನಿನ್ನೆ ಮತ್ತೆ ಬೆಂಬಲಿಗರ ಸಭೆಯಲ್ಲಿ ಮಂಡ್ಯವನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳೋದ್ರ ಮುಖಾಂತರ ಅವರ ನಡೆ ನಿಗೂಢವಾಗಿದೆ. ಅವ್ರ ಮುಂದೆ 2-3 ಆಪ್ಷನ್ಗಳಿದೆ. ಒಂದು, ಮಂಡ್ಯವನ್ನ ಬಿಡಲ್ಲ ಅಂತ ಹೇಳೋದ್ರ ಮುಖಾಂತರ ಬೇರೆ ಎಲ್ಲೂ ನಾನು ಬಂಡಾಯನೂ ಹೇಳಲ್ಲ, ಅಲ್ಲಿ ಸುಮ್ಮನೆ ಇರ್ತೀನಿ, ಬಟ್ ಮಂಡ್ಯದ ಜನತೆಗೋಸ್ಕರ ಹೋರಾಡ್ತೀನಿ ಅಂತ ಹೇಳಿ ಮೈತ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತಲೋ, ಅಥವಾ ಟಿಕೆಟ್ ಸಿಗತ್ತೆ ಅನ್ನೋ ವಿಶ್ವಾಸದಲ್ಲಿದೆ, ಕೊನೆ ಕ್ಷಣದ ತನಕ ಕೂಡ ಕಾದೆ ಸಿಗ್ಲಿಲ್ಲ ಅಂತ ಬಂಡಾಯ ಹೇಳ್ತಾರಾ? ಅದಕ್ಕೆ ಕೆಲವು ದಿನಗಳು ಮಾತ್ರ, ಯಾಕಂದ್ರೆ ನಾಮಪತ್ರ ಸಲ್ಲಿಕೆ ಆಗೋಕ್ಕೆ ಆರಂಭ ಆಗಿದೆ, ದಿನಾಂಕ ಇನ್ನು ಕೆಲವು ದಿನಗಳು ಮಾತ್ರ ಇದೆ. ಅವನ್ ನಿರ್ಧಾರ ಮಾಡೋದಾದ್ರೆ ಇವತ್ತು ನಾಳೆಯೊಳಗೆ ನಿರ್ಧಾರ ಮಾಡಬೇಕು. ಅಥವಾ ಕಾಂಗ್ರೆಸ್ ಆಗ ಸಪೋರ್ಟ್ ಮಾಡಿತ್ತು, ಅಗೇನ್ ಈಗ ಕಾಂಗ್ರೆಸ್ಗೆ ಹಿಂಬದಿ ಬಾಗಿಲಿನಿಂದ ಸಪೋರ್ಟ್ ಮಾಡೋಣ. ಈ 3 ಅಂಶಗಳು ಅಥವಾ ಆಯ್ಕೆಗಳು ಸುಮಲತಾ ಅವರ ಮುಂದಿವೆ. ಇದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾರೆ? ಅಥವಾ ನಾನು ಯಾವುದನ್ನು ಮಾತಾಡಕ್ ಹೋಗಲ್ಲ, ತಟಸ್ಥವಾಗಿದ್ಬಿಡ್ತೀನಿ ಅಂದ್ರೆ JDS ವಿರೋಧನೂ ಕೂಡ ಮಾಡಕ್ ಹೋಗಲ್ಲ, ಅವರಿಗೆ ಸಪೋರ್ಟ್ ಕೂಡ ಮಾಡಕ್ ಹೋಗಲ್ಲ ಅಂತ ಹೇಳೋದ್ರ ಮುಖಾಂತರ ತಟಸ್ಥವಾಗಿರ್ತೀನಿ ಅಂತಾರ. ಸಂಸದೆ ಸುಮಲತಾ ಅವರ ನಿರ್ಧಾರ ಇನ್ನೂ ಕೂಡ ನಿಗೂಢವಾಗಿದೆ. ಏನ್ ಮಾಡ್ತಾರೆ ಸುಮಲತಾ ಅನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ ಆಗಿದೆ. ಮಂಡ್ಯ ಬಿಡಲ್ಲ ಅಂತ ಹೇಳೋದ್ರ ಮುಖಾಂತರ ಜಿಲ್ಲೆಗಿಲ್ಲಿ ತನಕ ಪ್ರಾಮಾಣಿಕ ಒಂದು ಪ್ರಯತ್ನವನ್ನ, ಸೇವೆಯನ್ನ ಸಲ್ಲಿಸಿದ್ದೀನಿ, ಸೊ ಅದರ ಋಣ ಕೂಡ ನನ್ನ ಮೇಲಿದೆ, ಮುಂದುವರಿಸ್ತೀನಿ ಅಂತಾರ. ನೋಡೋಣ.